ವಿಜಯಪುರದಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ. ಸರ್ಕಾರಿ ಸಿಮೆಂಟ್, ಕಬ್ಬಿಣ, ಇಟ್ಟಿಗೆ ಇವೆಲ್ಲವೂ ಖಾಸಗಿ ಮನೆ ನಿರ್ಮಾಣಕ್ಕೆ ಬಳಕೆಯಾಗ್ತಿದೆಯಾ? ಈ ಪ್ರಶ್ನೆ ಈಗ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ವಿಜಯಪುರ ಜಿಲ್ಲೆಯ ಟ್ರೆಜರಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಯೋಜನೆಗಳ ಅಡಿ ಶಾಲೆ ಮತ್ತು ಆಸ್ಪತ್ರೆಗಳ ನಿರ್ಮಾಣಕ್ಕೆ ನೀಡಬೇಕಾದ ಸಿಮೆಂಟ್, ಕಬ್ಬಿಣ ಮತ್ತು ಇಟ್ಟಿಗೆಗಳನ್ನು ದುರುಪಯೋಗ ಪಡಿಸಿಕೊಂಡು ಖಾಸಗಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಇದೆ. ಈ ಪ್ರಕರಣದಲ್ಲಿ ಇಂಜಿನಿಯರ್ ವಿಠಲ ಹೊಸಪೇಟೆ ಅವರ ಹೆಸರು ಪ್ರಮುಖವಾಗಿ ಕೇಳಿಬರುತ್ತಿದೆ. ಘಂಟಾಘೋಷವಾಗಿ ನಡೆಯುತ್ತಿದ್ದ ಈ ಅಕ್ರಮ ಇದೀಗ ಬಹಿರಂಗವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಜನರ ಹಣ, ಜನರ ಆಸ್ತಿ, ಇದನ್ನ ಹೀಗೆ ದುರುಪಯೋಗ ಮಾಡೋದು ಸರಿಯೇ ಎಂದು ಪ್ರಶ್ನಿಸುತ್ತಿದ್ದಾರೆ. ಈ ಭ್ರಷ್ಟಾಚಾರದಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ? ಇದಲ್ಲದೆ ಇತರೆ ಸರ್ಕಾರಿ ಅಧಿಕಾರಿಗಳಿಗೂ ಶಾಮೀಲಾಗಿದ್ದಾರಾ? ಇಂಜಿನಿಯರ್ ವಿಠಲ ಹೊಸಪೇಟೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗ್ತಿದೆಯಾ ಅಥವಾ ಈ ಪ್ರಕರಣವು ಮುಚ್ಚಿ ಹಾಕಲಾಗುತ್ತದೆಯಾ? ಈ ಆರೋಪಗಳು ಸತ್ಯವಾಗಿದ್ರೆ ಇದು ಕೇವಲ ಭ್ರಷ್ಟಾಚಾರವಲ್ಲ, ಜನರ ವಿಶ್ವಾಸದ ಮೇಲಿನ ದೊಡ್ಡ ದ್ರೋಹ. ನಮಸ್ಕಾರ. ನಾವು ಇವಾಗ ಒಂದು ಇಂಟಿಮೇಷನ್ ಪ್ರಕಾರ ನಾವು ಇಲ್ಲಿ ಟ್ರೆಜರಿ ಕಾಲನಿಗೆ ಬಂದ್ವಿ. ಏನಪ್ಪ ವಿಷಯ ಅಂತಂದ್ರೆ ಇಲ್ಲಿ ಏನೈತಿ, ಒಂದು ಮನಿ ಕಟ್ಟಡ ನಡೀತಾ ಇದೆ. ಮನಿ ಕಟ್ಟಡದಲ್ಲಿ ಯೂಸ್ ಮಾಡುವಂಥ ಸಿಮೆಂಟ್ ಏನೈತಿ ನಾಟ್ ಫಾರ್ ಸೇಲ್. ಇದು ಗೌರ್ಮೆಂಟ್ಲಿಂದ ಬಂದಂಥ ಸಿಮೆಂಟ್ ಐತಿ. ಇಲ್ಲಿ ಏನೈತಿ, ಈ ಮನೆಯಲ್ಲಿ ಸ್ಟಾಕ್ ಇದೆ. ಇದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು? ತಾವು ನೋಡ್ಬೋದು, ನಾಟ್ ಫಾರ್ ಸೇಲ್. ಇದು ಏನೈತಿ ಜುವಾರಿ ಸಿಮೆಂಟ್. ಇದು ಓನ್ಲಿ ಫಾರ್ ಗೌರ್ಮೆಂಟ್ ಕೆಲಸ ಏನೈತಲ್ಲ ಆ ಕೆಲಸಕ್ಕೆ ಯೂಸ್ ಮಾಡ್ಬೋದು. ಆದರೆ ಇವಾಗ ನೋಡ್ಬೋದು ತಾವು, ಇಲ್ಲಿ ಏನೈತಿ ಕನಿಷ್ಠ ಏನೂ ಇಲ್ಲಾಂದ್ರೆ ಒಂದು 40ರಿಂದ 50 ಚೀಲ ಸಿಮೆಂಟ್ ಸ್ಟಾಕ್ ಇದೆ. ಜೊತೆಯಲ್ಲಿ ಏನೈತಿ ಖಾಲಿ ಬ್ಯಾಗ್ ಕೂಡ ಇದೆ. ಆ ಮನಿ ಏನೈತಿ ಇಲ್ಲಿ ಕಟ್ಟಡ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಯೂಸ್ ಮಾಡುವಂಥ ಸಿಮೆಂಟ್ ತಾವು ನೋಡ್ಬೋದು. ಇಲ್ಲೇ ಪ್ಲೇನ್ ತನ ಕೆಲಸ ಬಂದಿದೆ. ಕಾಲಮ್ ಯೂಸ್ ಆಗಿದೆ, ಪುಟ್ಟಿಂಗ್ ಆಗಿದೆ. ಅದರ ನಂತರ ಇವು ಏನೈತಿ ಕಾಲಮ್ನು ಏನೂ ಇಲ್ಲಂದ್ರೆ ಒಂದು 5 ಫೀಟ್ ಮೇಲ್ಗಡೆ ತಗೊಂಡಿದ್ದಾರೆ. ಇಷ್ಟೊಂದು ಸಿಮೆಂಟ್ ಏನೈತಿ ಇಲ್ಲಿ ಇವರು ಯೂಸ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟಿಗೆ ಯೂಸ್ ಆಗುವಂಥ ಸಿಮೆಂಟ್ ಇಲ್ಲಿ ಯಾರು ಇವ್ರಿಗೆ ಸಪ್ಲೈ ಮಾಡ್ಲತ್ತಾರ? ಈ ಹಿನ್ನೆಲೆಯಲ್ಲಿ ಯಾವ ಅಧಿಕಾರಿಗಳು ಇದಾವೆ? ಇದು ಏನೈತಿ, ನಾ ಗೌರ್ಮೆಂಟ್ಲಿಂದ ಒಂದು ವಿನಂತಿ ಏನು ಮಾಡ್ತೀನಪ್ಪ ಅಂತಂದ್ರೆ ಇದರ ಬೆನ್ನೆಲುಬು ಯಾರ್ಯಾರು ಅದರಲ್ಲ ಅಂತ ಎಲ್ಲರಿಗೂ ಏನೈತಿ ಅರೆಸ್ಟ್ ಮಾಡಿ ಕೇಸ್ ಮಾಡಿ ಒಳಗೆ ಹಾಕಬೇಕು. ಅದರ ನಂತರ ಇದು ಏನೈತಿಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್ ಸಿಮೆಂಟ್ ಯಾವುದೇ ಆಗಲಿ ಇದು ಏನೈತಿ ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟಿದ್ದು. ಏನೈತಿ ಆ ಹಿನ್ನೆಲೆಯಲ್ಲಿ ಪಿ ಡಬ್ಲ್ಯೂ ಡಿ ಒಳಗೆ ಯಾರ್ಯಾರು ಕೆಲಸ ಮಾಡ್ತಾರಲ್ಲ, ಈ ಸಿಮೆಂಟ್ ಸಪ್ಲೈ ಮಾಡೋದಾಗಲಿ ಏನಾರೇ ಆಗಲಿ ಆ ಅಧಿಕಾರಿಗಳು ಇದರೊಳಗೆ ಶಾಮೀಲಿದ್ದಾರೋ. ಇದಕ್ಕೇನೈತಿ ತಕ್ಷಣ ಡಿಪಾರ್ಟ್ಮೆಂಟ್ ಆಗಲಿ ಆ ಅಧಿಕಾರಿಗಳ ಮೇಲಿನ ಅಧಿಕಾರಿಗಳಾಗಲಿ ಪಿ ಡಬ್ಲ್ಯೂ ಡಿದು ಅವ್ರಿಗೇನೈತಿ ಕರೆಸಿ ಇದು ಇನ್ಕ್ವೈರಿ ಆಗಬೇಕು. ಇದರ ಹಿನ್ನೆಲೆಯಲ್ಲಿ ಯಾರಿದಾರಲ್ಲ ಅಂಥವ್ರಿಗೆ ಏನೈತಿ ಕಠಿಣವಾಗಿ ಶಿಕ್ಷೆನೂ ಆಗಬೇಕು. ಅವ್ರಿಗೇನೈತಿ ಕಾನೂನು ಕ್ರಮ ಜರುಗಿಸ್ಬೇಕಂಥೇಳಿ ನಾನು ಏನೈತಿ ಡಿಪಾರ್ಟ್ಮೆಂಟ್ಲಿಂದ ಏನೈತಿ ನಾನು ಒಂದು ವಿನಂತಿ ಆಗ್ರಹ ಮಾಡ್ತೀನಿ. ನನ್ನ ಹೆಸರು ರಿಜ್ವಾನ್ ಅಹ್ಮದ್.